लालसा की दूर करा दी, लालसा की दूर करा दी। ಹೇಳ್ರಿ ಕಲಿಯುವುದಾಗ ಹಾಂ ಭಕ್ತರ ಪ್ರಶ್ನೆ, ಹಾಂ ಭಕ್ತರ ಬೇಡಿಕೆ ಒಂದೊಂದ ಬಂದು ನನಗೆ ಬಳಿ ಬೀಳಕತ್ತ. ಹಂಗೆ ನಡೆದೈತಪ್ಪ. ಆಯ್ತು, ನಾ ಹೇಳಿದ್ದು ಲೈನ್ದಾಗ ನಡೆದ್ರ ಆ ಮಾಲಿ ನನ್ನ ಪಾಲನ್ನು ಅವ್ರ ಪಾಲಿಗೆ ಬೀಳ್ತಾರೆ. ಮತ್ತು ಅವ್ರು ನಡುವಂಗಿಲ್ಲಪ್ಪ. ಅವರು ನಡ್ಕೊಳ್ಳೋಂಗಿಲ್ಲ, ನಾ ಹೇಳಿದ್ದು ನಡೆಸುವಂಗಿಲ್ಲ. ಕಲಿಯುವುದಾಟ ಹೇಳಕತ್ತೀನಿ. ಆಯ್ತದ ಇಲ್ಲೇ ಬಂದಾವ ಈಗ ಪವಾಡ. ಅವು ಅಂತ ಪುನಃ ಬಿಟ್ಬಿಟ್ಟವ. ನಂದು ನಾನು ಶ್ರೀಕಾರಕ್ಕೆ ಹುಟ್ಟಿ ಬರ್ಬೇಕಾದ್ರೆ ಪರಮೇಶ್ವರನ ಹತ್ತಿರ ಏನು ಆಶೀರ್ವಾದ ತಗೊಂಡ್ಬಂದಿ ನಾನು. ನನ್ನ ನಂಬಿದಾರಿಗೆ ಅವರಿಗೆ ಪವಿತ್ರ ಆಗ್ಬೇಕು, ಕಲ್ಯಾಣ ಆಗ್ಬೇಕು, ಶುದ್ಧ ಆಗ್ಬೇಕು. ಮತ್ತ ಅರ್ಧಮರ್ಧ ನಂಬಿದಾರಿಗೆ ಅವ್ರು ಯಾವ ದಾಂಡಿಗೂ ಹೊತ್ತಬಾರ್ದು ಅಂತೇಳಿ ನಾನು ಬರ್ಬೇಕಾದ್ರೆ ಇದನ್ನ ಆಶೀರ್ವಾದ ಪಡ್ಕೊಂಡ್ ಬಂದೀನಿ. ನಾ ಆಗ ಬಂದಿಲ್ಲ. ನನ್ನ ಬುದ್ಧಿ ಯಾರು ನಂಬುತ್ತಾರ ಅವರಿಗೆ ಪವಿತ್ರ ಐತಾರೆ. ಅದ ಕೊಟ್ಟಿ ಅದು ಅದ ಒಂದೊಂದು ಬಂದವ್ರೆ. ಈಗ ಇನ್ನೊಂದು ಪ್ರಶ್ನೆ ಕೇಳ. ಒಂದು 7 ಭಾಳ ಅಂದ್ರೆ 7:30 ಬಂದು ಇಬ್ಬರು ಭದ್ರಾಪುರದಾಗ ಮಾಡ್ಕೊಂಡು ಹೇತಿ ಆಗಲಿಸ್ಬೇಕು. ಇದು ಹೆಂಗಪ್ಪ? ಜಗತ್ತೇ ನನ್ನ ಹತ್ರ ಕೂಡ್ಸಪ್ಪ, ನಮಗೆ ವರ ಸಿಗೋದು, ನಮಗೆ ಕನ್ಯೆ ಸಿಗೋದು ಅಂತ ಬೇಡ್ಕೊಳಕ ಬರೋ ಮಂದಿ ಭಾಳ. ಮತ್ತಿವರು ಮಠಸ್ಥರು, ಗದ್ದಿಗೆ ಮಠದ ಸೇವಕರು, ಸ್ವಾಮಿಗಳು, ಇವರು ತಂದಿಗಳು ಎಷ್ಟೋ ಮಠಕ್ಕೆ ಬಂದಂತ ಭಕ್ತರನ್ನ ಉದ್ಧಾರ ಮಾಡಿದ್ದಾರೆ. ಮತ್ತು ಅಂಥ ಭಾವನ ಈ ಮಣಿತನದಾಗ, ಇವ್ರ ಮಣಿತನದಾಗ ಬಂದೈತಿ. ಅದು ಆ ಮಠದ ಸೇವನು ಮಾರ್ತ ಕಾಲಾನ ಕಸ ಮಾಡ್ಯಾರ ಇವರು. ಈಗ ಮುಂಚೆದಾಗಿರ್ತದ, ಈಗೆಲ್ಲ ಮಠ ಮಾಡ್ಯಾರ ಮಾಡಿ ದೇಹ ಕಸದ ಎಲ್ಲ ಇದು ಮಾಡ್ತೀವಿ. ಮುಂಚೆಕ್ಕೆ ಹಾಳು ಇರ್ತಿರೋದು ಸಾಮಾನ್ಯ ಹೇಳ್ರಿ. ಇವನು ಕಾಲಿಂದ ಬಂದಿದ್ದಲ್ಲ, ಅದು ಅಜ್ಜ ಮುತ್ಯನ ಕಾಲಿಂದ ಬಂದೈತಿ ಆ ಮಣಿ ಒಳಗ. ಅದನ್ನ ಈಗ ಇವ್ರು ಬಿಟ್ಟಾರ.
ಒಂದೇದ್ದು ನಿಮ್ಮ ಅಜ್ಜವರು ನಿಮ್ಮ ತಂದೆಯವರು ಯಾವ ಥರ ಮಾಡ್ಕೊಂತ ಹೊಂಟಿದ್ರು ಅದನ್ನ ಮಾಡ್ಕೊಂತ ಹೋಗ್ಬೇಕು. ಇದು ನನ್ನ ಒಂದೇ ಸವಾಲು. ಮಾಡಬೇಕಲ್ಲ. ಆಮ್ಯಾಗ ನೀನು ಹೆಂತಿದ್ದು ಒಂದ ಇದರಾಗಿಲ್ಲಪ್ಪ. ಇನ್ನೂ ವಿಚಾರ ಮಾಡ್ಕೊ. ನೀನು ಕರೆ ಐತೆ ಸುಳ್ಳು ಐತಿ ಎಲ್ಲವೂ ಇದ್ರ ಹೊಂಟಾವ. ನೀವು ಏನು ಮಾಡಕ್ಕ ಹೋಗಿ ಅದು ಯಾವುದೂ ಆಗುದಿಲ್ಲ. ಎಲ್ಲವೂ ಇದ್ರ ತದ್ದು ಇರೋದು. ಹೌದನೇ ಅದು ಪ್ರಶ್ನೆ ಕರೆ ಐತೆ ಸುಳ್ಳು ಐತೆ. ಎದಕ್ಕೆ ಓದೋದು ಅಡ್ಡ ಕೇಳಿದ್ರೆ ಅವ್ರೀಗ ಆಗೈತಿ. ಇದು ನಿನ್ನೆ ಹೆಂತಿದ್ದು ಗಂಡ ಹೆಂತಿದ್ದು ಏನೈತಿ, ಆ ಹೆಣ್ಣು ಮಗಳ ಬಂದು ಬಾಳೆ ಮಾಡಲ್ಲಂಗ ಮಾಡಿಸಿದ್ದೆ. ಇದನ್ನ ಪವಾಡ ಪಡ್ಕೋಬೇಕಾದ್ರೆ ಹೆಬ್ಬಳ್ಳಿ ಅಜ್ಜನ ಹೆಸರು ತರ್ಬೇಕಾದ್ರೆ ನನ್ನ ಬುದ್ಧಿ ನಂಬಬೇಕು. ಅಂತಾರೆ ಒಟ್ಟು ಮಠದ ಗದ್ದಿಗೆ ಸೇವೆ ಮಾಡೋದು ಚಲೋ ಮಾಡ್ಬೇಕು. ನಾಳೆ ಅಮಾಸಿಗೆ ಬಂದು ನಂದು ಆಶೀರ್ವಾದ ಕಾಯಿ ಒಯ್ಬೇಕು. ಅದಕ್ಕೆ ಅಮ್ಮನಿ ಈ ಸದ್ದ ಕೋಟಿಗೆ ಐತದ. ಆದರೆ ಕೋಟಿಗೆ ಐತಿ. ಆ ಕೋರ್ಟ್ ಇಷ್ಟು ದಿವಸ ನನಗೆ ಹೇತಿ ಬೇಕಂತೇಳಿ ಇವರು ಕೇಸ್ ಕೊಟ್ಟರು ಕೋರ್ಟ್ಗೆ. ಈಗ ಅದು ನನ್ನ ಹೇತಿ ಬ್ಯಾಡ ಅಂತ ಬಂದ. ಅದು ನಿನಗೆ ಗೊತ್ತಪ್ಪ. ಅದಂತೂ ಸಾಧ್ಯ ಏನು ಹೇಳಕತ್ತೀನಿ. ಅದಂತೂ ನನ್ನ ಹದಿಸಿನ್ಯಾಗ ನನ್ನ ರೂಲ್ಸ್ ಇಲ್ಲ. ಉಡಿ ತಗರ್ಸೋದು ಮ್ಯಾಗಲಾವ್ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾ ನಿಮಗೆ ಕೊಡುದೂ ಇಲ್ಲ. ಉಳಿದ ಒಟ್ಟು ನನಗೆ ಒಳ್ಳೇದಾಗ ಅದಕ್ಕೆ ಇವ್ರು ಅಜ್ಜಾರ ಅಂತಾದ ಮಾಡಿಕೊಡ್ತಾರ. ಒಂದು ವಸ್ತು ಮಾಡ್ತಾರ. ಅದನ್ನು ಮಾಡಿಸ್ಕೊಳಕ್ಕೆ ಗಟ್ಟಿ ಆಗ್ಬೇಕು. ಅದನ್ನು ಮಾಡಿಸ್ಕೊಂಡು ನನ್ನ ಬೂದಿ ನಾ ಹೇಳಿದ್ದೇನೇನು ಹೇಳಿ ಅದನ್ನ ನಂಬಿ ಮಾಡ್ಕೊಂತ ಹೋಗು. ಸರಳ ಅವ್ರ ಮನ್ಯಾಗ ತಂದೆ ತಾಯಿ ಬಾಯಿಲಿಂದ ಕರ್ಕೊಂಡು ಹೋಗಪ್ಪ ಅನ್ನೋ ಮಠ ನೀವೇನು ಅನ್ಸಲಕ್ಕೆ ಹೋಗ. ಈಗ ಯಾರೋ ಸತ್ ಅದ್ನಾಗೆ ನಾವು ಸುಮ್ಮನೆ ಇರೋದು. ಏನ್ ಹೇಳಕತ್ತೀನಿ, ಈಗ ಬಂದೆ ನನ್ನ ಹತ್ರ ಇವತ್ತ. ಅದಕ್ಕ ಅವಕಟ್ಟು ಮಾಡಿಸುವ. ನಾನು ಹೇಳಿದ್ದು ಮಾಡು, ನನ್ನ ಬುದ್ಧಿ ನಂಬ್ರಿ. ಅದನ್ನ ಶುದ್ಧ ಮಾಡ್ತೀನಿ, ಅದನ್ನ ಪವಿತ್ರ ಮಾಡ್ತೀನಿ, ಅದನ್ನ ಕಲ್ಯಾಣ ಮಾಡ್ತೀನಿ, ಅದನ್ನ ಹೌದು ಮಾಡ್ತೀನಿ, ಅದನ್ನ ಎಬ್ಬಿಸಿ ತೋರಿಸ್ತೀನಿ. ಇದು ಮಾತು ಸತ್ಯ. ನೀನು ನಾನು ಗದ್ದಿಗೆ ಮ್ಯಾಗ ಯಾವ್ದವ ಭಕ್ತರಿಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳು ಏನು ನುಡಿ ನಾ ಹೇಳಿರ್ತೀನಿ ಅದನ್ನ ಜಾಸ್ತಿ ಇಟ್ಕೊಂಡು ಅದ್ರ ತಕ್ಕ ಮಾಡ್ಬೇಕು, ಮಾಡ್ಕೋಬೋದು. ಅದೇ ಸಮಾಧಾನ ಅನ್ನೋದೇ ಇರ್ತದೆ. ಎಲ್ಲ ಸಮಾಧಾನ ಆಗತ್ತೆ, ಸ್ವಲ್ಪ ಖರ್ಚಾಗತ್ತೆ. ನೀವು ಕಟ್ಟಾಗಿರುತ್ತೆ ಅವ ಮುಸ್ಲಿಂ ಸೊಬ್ಬ ಬಂದ ಕುಂತಾರೆ ಕೂಡ. ಯಾರು ಬಂದರೆ ಅವ್ರು ಕೂಡ ಹೇಳ್ರಿ. ನಿಮ್ಮ ಅಜ್ಜಾರು ಭದ್ರಾಪುರಕ್ಕೆ ಹೋಗಿದ್ರಪ್ಪ. ಅಲ್ಲಿ ಮುಳವಲಿ ಗದ್ದಿಗೆ ಈ ಮನುಷ್ಯ ಕರ್ಕೊಂಡು ಹೋದವ. ಇವನ್ನ ಫೋನ್ ಹಚ್ಚಿ ಕರೆಸಿದ. ಕರೆಸಿ ಹೂವಿನ ಮಾಲಿ ಶಾಲಿನ ಹಾಕಿ ಸನ್ಮಾನ ಮಾಡಿದ. ಇವನ್ನ ಹಾಗೆ ಒಂದು ಏನು ಕೊಟ್ಕೊಂಡಿದ್ದೆ, ಈ ಬೂದಿನ ಬಿತ್ತು ಬೀಜದೊಳಗೆ ನಿನ್ನ ಭೂಮಿ ಒಳಗೆ ಹಾಕಿ ಬಿತ್ತಪ್ಪ. ಹೌದಾ ರಜಾ ಹೇಳಿದ್ದೆ. ಹೌದು. ಅದನ್ನ ಈ ವರ್ಷ ಹೆಂಗೆ ನಾನು ಪವರ್ ಮಾಡಿ ತೋರಿಸಿ ಕೇಳ.
ಆಗೈತ್ರ ಅಂದಿನಿಂದ ಆ ನಿಟ್ಟಿನ್ಯಾಗ ಬೆಳಿಲಷ್ಟು ಬರಲಾರ್ದಷ್ಟು ಇವನ ಹೊಲ್ದಾಗ ಪೀಕ್ ಕೊಟ್ಟೆ. ಅದ ನಂಬಿಕೆ ಅವತ್ತಲಿಂದ ನನ್ನ ಇವನಿಲ್ಲಿ ಎದಿ ಒಳಗೆ ನನ್ನ ಬುದ್ಧಿ ಕಟ್ಟಿ ಇಟ್ಕೊಂಡ್ಬಿಟ್ಟ. ನಾವು ಆಗ ಬರ್ಬೇಕು ಈಗ ಬರ್ಬೇಕಂದ್ರೆ 2 ತಿಂಗಳ ಗುದ್ದಾಡಿದ್ರು ಇವತ್ತು ಅದಕ್ಕೆ ಟೈಮ್ ಅದು ಇದು ಮಾತ್ರ ಖರೆ ಬಂದ್ರೆ ಹೇಳವ್ರ ಖರೆ ಮಕ್ಕಳು ಮಾತು ಕೇಳೋರು. ನಾಳೆ ಅಮಾಶಿ ಬಾಪ ಅಲ್ಲಿ ಹೆಬ್ಬಡಿ ಬರ್ಬೇಕು. ಆಶೀರ್ವಾದ ಕಾಯಿ ಕಟ್ ಹೊಲಕ್ಕೆ ಹೋಗಿ ಒಂದು ಮನ್ಯಾಗ ಕಟ್ ಕಾಯಿ ಕೊಡ್ತಾರೆ ಅಲ್ಲಿ. ಅದ ನಿನ್ನ ಮಕ್ಕಳ ಬಾಯಿಲಿಂದನ ಯಾವ ಶಬ್ದ ಈಗ ಯಾವ ಶಬ್ದ ಐತಿ, ನನ್ನ ಬೂದಿ ನಂಬಿ ನೀನು ನಡ್ಕೊಳಕ್ ಹಾಕಿ ನನ್ನ ಕಾಯಿ ಕಟ್ಕೊಂಡೆ ಅಂದ್ರೆ ಅಲ್ಲಿ ಅವ್ರಿಂದ ಯಾವ ಶಬ್ದ ಬರ್ತದ ಅದೊಂದು ಪರೀಕ್ಷೆ ಮಾಡು. ಎಲ್ಲ ಶುದ್ಧ ಆಗತ್ತೆ. ಪೂರ್ವ ಪ್ರಸಾದ ಹೇಳ್ರಿ ನಂಬ್ಕೊಂತ ಅಂತ ಈಗ ನಂಬ್ಕೊಂತ ಹೋಗು ಪ್ರಮಾಣ. ಹೇಳ್ರಿ ನನ್ನ ಜಾತ್ರೆ ಆಗ ಶಿವಪ್ಪನು ಅದ ನಾವು ಹಾಂ ರೀ. ಧಾರವಾಡಲಿಂದ ಬಸ್ಸು ಒಂದು ಹುಡುಗ ಹ್ಞೂ ಈಗ ಕಾವುಕಟ್ಟನು ಮುಗ್ದೈತಿ, ಮಾಡೋದು ಮುಗ್ದೈತಿ, ಎಲ್ಲದು ಮಾಡೈತಿ. ಬಡಿಗೆನು ಬಿಡಿಸೀನಿ, ಸ್ಟ್ಯಾಂಡನ್ನು ಬಿಡಿಸೀನಿ. ಆದ್ರೆ ಯಾವ ಜಗದಾಗ ನಾವು ದುಡುವಲ್ಲೇ ಏನೈತಿ, ಯಾರದಾರ, ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ಎಷ್ಟು ವರ್ಷ ಆತಪ್ಪ ಅಲ್ಲಿ ಡ್ಯೂಟಿ ಮಾಡಕತ್ತಿ. ಅಲ್ಲೇ ಹೋಗಿ ಆಕಿ ಸ್ಥಾನದಾಗ ಡ್ಯೂಟಿ ಮಾಡ್ತಾನ, ಆಕಿ ಸ್ಥಾನದಾಗ ಆಫೀಸ್ ಐತಿ, ಆಕಿ ಸ್ಥಾನದಾಗ ಹೋಗಿ ಬಿದ್ದಿರ್ತಾನ, ಅಲ್ಲೇ ತಿಂತಿರ್ತಾನ, ಆಕಿ ಕೈ ಮುಗ್ದಿಲ್ಲ ನೋಡಿ. ಹೌದಾಡ್ರಿ ನೋಡು ಅದಕ್ಕಾಯ್ತು ಮತ್ತೆ ಮೊದಲಿನ ಥರ ಆಗಾಕತ್ತೈತಂತ. ಈಗ ಅದೇನು ಹೇಳ ಆ ಥರ ಮಾಡ ಓದ್ತಿ ಹೊತ್ತಲಿಂದ ಅದ ನಾಳೆ ಹೋಗಿ ತಲಿ ಬಾಗಿ ಕೈ ಮುಗಿದು ಆಕಿ ಪ್ರಸಾದ್ ಬಡ್ಕೊಂಡು ಹೋಗು ಮಾಡ್ರಿ. ದಿನ ಪ್ರತಿ ಯಾಕೆ ಇರ್ತೈತಿ ನಾವು ನೋಡು. ಹೇಳ್ರಿ ಕುಂದ್ರ ಈ ನನ್ನ ಶಿವ ಮಾಡುವರು ಹೌದು ಗುಂಡಿ ಗೌಡ್ ಸಾಬು ಕೆಲಸನ ಬರುವಲ್ಲ ಅಂತಪ್ಪ. ಮತ್ತು ಕಾಡಿ ಅಡ್ಡಾಡಕತ್ತೀವಿ ನಮ್ಮ ಜೀವನ. ಹೇಳ್ರಿ ಮನೆ ಜನ ಕೊಟ್ಟಿರಿ. ಒಂದು ವರ್ತನ ಕೊಡ್ತೀನಿ, ಒಂದು ಬಂದೈತಿ, ಅದು ಅರ್ಕಳಿ ಮಾರ್ಕಳಿಗೆ ಹಂಗೆ ಮಾಡಬೇಡ ರಾತ್ರಿ ಹೊಡಿಬೇಡ ಅಂತೇಳಿ ಸಂಜೆ ಇವತ್ತಿನಿಂದ 3 ದಿನದಾಗ ರಾತ್ರಿ ನಾನು ಹುಡುಕಿಯಾಡಿ ನಿಮಗೆ ಸಲ್ಲಿಸ್ಬೋದು ಅಂತ. ಮಾಡಿ ನಂಬಿಕೆ ಕಳ್ಕೊಬೇಡ್ರಿ. ಎಂದೋ ಹೇಳ್ಕೊಂತ ಬಂದೀನಿ, ಎಂದೋ ನೀವು ನಡ್ಕೊಂತ ಹೊಂಟ್ರಿ, ತಲೆ ಬೀಳೋ ಮಟ್ಟನ್ನು ಹಿಂಗೆ ಹೋಗ್ಬೋದು. ನಿಮಗೆ ಅದಕ್ಕೂ ಅರ್ಪಣೆ ಮಾಡ್ಬೋದು. ಯಾವಾಗೇನ ಬಚ್ಚಾಗ್ತದೆ ಇಲ್ಲ ಇನ್ನೊಂದು ಒಂದು ಗಂಡು ಪ್ರಶ್ನೆ ಒಂದು 5 ಸಿಕ್ಕೊಂಡೈತಾವ. ಹಾಗೆ ಅಲ್ಲ ಒಂದು ಕಿತ್ತಾಕ ಅದಕ್ಕೆ 2-3 ಸಲ ಆಶೀರ್ವಾದ ಮಾಡಿದ್ನಿಪ್ಪ. ಅದು ಅವಾಗ ಮುಟ್ಟಿಲ್ಲ, ನೆಲಕಿಲ್ಲ. ಯಾವ ಥರದಿಂದಾರ ಅದನ್ನ ಕಡಿಗೆ ಆಗುವಂಗ ಮಾಡೋದು ಮಾಡ್ರಿ ಪ್ರಸಾದ್. ಎದ್ವಾ ರಬ್ಬನ ಹೇಳ್ರಿ ಮುಂದೆ ನೀವಂತೂ ಗದಿಗಿನ ಹೋಟೆಲ್ನಾರ ಸಾವುಕಾರ ನನ್ನ ಮಗಳು ಬಂದಾಗ ಹ್ಞೂ
ಮಾಡುವುದು ಏನು ಮಾಡಂತ ಹೇಳ್ತೀನಿ ಅದನ್ನು ಮಾಡಿಕೊಳ್ಳುವರು ಬಂದೋಬಸ್ತು ಮಾಡಿಕೊಂಡ್ರೆ ಅದು ಏನಾಗುದಿಲ್ಲ. ನಿನ್ನ ಗಂಡಗ ಹುಬ್ಬಳ್ಳಿ ಗೆದ್ದಿಗೆ ಒಳಗೆ ಮಾಡಿಸೋಂಬಾರಪ್ಪ, ಆರಾಮಾಗುತ್ತಾ ಆರಾಮ್ ಮಾಡ್ತೀನಂತೆ ನಾ ಮಾತು ಕೊಟ್ಟದ್ದೈತಿ. ಅವನ ಪ್ರಕೃತಿಗೆ ಅವನ ಜೀವನಕ್ಕೆ ಏನೂ ಆಗ್ಬೇಡ, ಗಾವ್ ಆಗ್ಬೇಡ. ಅಂಗಡಿಯಲ್ಲಿ ಮಾಡ್ಕೊಂಡಿಲ್ಲ ಅದು ಎರಡು ಹೋಗ್ಯಾವದಾರ. ಅದು ಮತ್ತೀಗ ಯಾವಾಗ ಕಡಿಮೆ ಆಗೈತಿಲ್ಲ ಅದನ್ನ ಮೊದಲು ಮಾಡ್ಕೊಂಡಿಂದ ಈಗ ಒಂದ ಅಮಾಸಿ ಹತ್ತಿ 2 ಅಮಾಸಿ ನೀನು ಹತ್ತು ಇದು ಅರ್ಜುನ್ ಮುಂದೊಂದು ಒಂದು ಪ್ರಶ್ನೆ ಹೇಳಿದಲ್ಲ, ದುಡ್ಡು. ಆ ದುಡ್ಡು ನಿನ್ನ ಅವಸರಕ್ಕೆ ನಿನ್ನ ಟೈಮ್ಗೆ ಬರುವುದಿಲ್ಲ. ಈ ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬಲಿ ಬೂದಿ ನಂಬಿದಿ ಅದನ್ನ ಯಾವ ಥರದಿಂದ ಭಾಳಿಲ್ಲ ತುಸನಾರ ಬಳ್ಳು ಹಂಗಿನ ಆಶೀರ್ವಾದ ಮಾಡಿ ಭಯಪಡಕ್ಕೆ ಹೋಗ್ಬಿಡ್ರಿ. ವಚನ ಹೌದು. ನಿನ್ನ ಮಗಳದು ಅಮಾಸಿ ಹತ್ತು ಅಲ್ಲಿ ಅಮಾಸಿ ಒಳಗೆ ನಾ ಹೇಳ್ತೀನಿ ಅದನ್ನು ಮೊದಲು ಅಂಗಡಿದು ಮಾಡಿಸುವ. ಈಗ ಅದ್ರಾಗ ಶೂಟ್ ಆಗ್ಯಾವ್ರಿ ಅವು ರಿಪೀಟ್ ಮಾಡ್ಕೊಡ್ರಿ. ಇಲ್ಲಿಕ್ಕೆ ತಾಕಿ ಐತೆ ಅದು ಬಂದು ಮಾತಾಡೋದು ಹೇಳ್ರಿ. ಈ ಗದಿನ್ಯಾರು ಅಡ್ರೆಸ್ ಅಂಗಡಿ ಅದು ಒಂದಿಬ್ಬರ ಅದನ್ನು ಏನೇನೇ ಹೇಳ್ತಿದ್ನಪ್ಪ, ನಿನ್ನ ಅಂಗಡಿಯಾಗ ತಿಂದೀವಿ ಅಗ್ರೆಸ್ಸು ಮಾಡೀವಿ ಬರ್ ನಡೀತಿತ್ತು ಅಂತ ಹೇಳಿಲ್ಲ. ಹಾಗೇಲೆ ದಾರ ಕಟ್ಕೊಂಡ್ ಅಂದ್ರೆ ಈಗ ಅದೇ ಹಾಕಕ್ಕೆ ಹೇಳ್ರಿ. ಈಗ ಅಂಗಡಿಗೆ 3 ವರ್ಷ ಆತು ಮಾಡಿಸಿ. ತಿಳ್ಕೊಡ್ರಿ. ಅದು 3 ವರ್ಷ ಆದರೂ ವಾರ ಓಟು ಕಡಿಮೆ, ತಿಂಗಳ ಓಟು ಕಡಿಮೆ. ಈಗ ಪೂರಾ ಡೌನ್ ಆಗಿ ಹೌದಲ್ರಿ? ಹೌದಂತ ಅದಕ್ಕೆ ಏನಲ್ಲ ಇಬ್ಬರು 2 ಗಂಡು ಕೂಡ 1 ಹೆಣ್ಣು ಕೂಡ. ಅದಕ್ಕೆ ನಿಮ್ಮ ಅಂಗಡಿಗೆ ಆಟ ಮಾಡಿಸಿಲ್ಲ, ನಿಮ್ಮ ಮನೆಗೆ ಮಾಡಿಸಿದ್ದ. ಮನೆಗೆ ಕೌಕಟ್ಟು ಮಾಡ್ಕೊರಿ. ಈ ಅಂಗಡಿಗೆ ಒಂದು ಮಾಡಿ ಕೊಡ್ತಾನ ಅಜ್ಜ, ನಂದೊಂದು ಆಶೀರ್ವಾದ ಕಾಯಿ ಒಂದು ಅದು ಕೌಕಟ್ಟಿಂದು ಅಂತಂದು ಕಟ್ಕೋರಿ. ಈಗ ಅಮಾಸಿ ಹತ್ತಿರಿ ಏಟ್ ಮಾಡ್ತಿರೋ